ಒಂದು ಊರಿನಲ್ಲಿ ಒಬ್ಬ ರಾಜ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿದ್ದ. ದೇವಸ್ಥಾನದ ಹೊರಗಡೆ ಎಡಗಡೆ ಒಬ್ಬ ಬಲಗಡೆ ಒಬ್ಬ ಭಿಕ್ಷುಕರಿದ್ರು. ಬಲಗಡೆ ಇದ್ದ ಭಿಕ್ಷುಕ ರಾಜನನ್ನ ನೋಡಿ ಭಗವಂತನನ್ನ ಕೇಳ್ತಾನೆ, ರಾಜನಿಗೆ ಅಷ್ಟೊಂದು ಸಿರಿ ಸಂಪತ್ತು ಕೊಟ್ಟೆ, ಅದರಲ್ಲಿ ಸ್ವಲ್ಪ ಆದ್ರೂ ನನಗೆ ಕೊಡಬಹುದಲ್ವಾ ಅಂತ. ಆದ್ರೆ ಎಡಗಡೆ ಇದ್ದ ಭಿಕ್ಷುಕ ಡೈರೆಕ್ಟ್ ಆಗಿ ರಾಜನನ್ನೇ ಕೇಳ್ತಾನೆ, ನಿನಗೆ ಭಗವಂತ ಅಷ್ಟೊಂದು ಸಿರಿ ಸಂಪತ್ತು ಕೊಟ್ಟಿದ್ದಾನೆ, ನನಗೂ ಸ್ವಲ್ಪ ಕೊಡ್ಬೋದಲ್ವಾ ಅಂತ. ಅಲ್ಲಿಂದ ಅರಮನೆಗೆ ಬಂದ ರಾಜ ಮಂತ್ರಿಗೆ ನಡೆದದ್ದೆಲ್ಲ ಹೇಳ್ತಾನೆ. ಬಲಗಡೆ ಇದ್ದ ಭಿಕ್ಷುಕ ಭಗವಂತನನ್ನ ಹೇಗೆ ಕೇಳ್ತಿದ್ದ, ಎಡಗಡೆ ಇದ್ದ ಭಿಕ್ಷುಕ ನನ್ನನ್ನ ಹೇಗೆ ಕೇಳ್ದ ಅಂತ. ಆದ್ರೆ ರಾಜನಿಗೆ ಎಡಗಡೆ ಇದ್ದ ಭಿಕ್ಷುಕನಿಗೆ ಏನಾದ್ರೂ ಕೊಡಬೇಕು ಅನ್ಸಿ ಒಂದು ಪಾತ್ರೆಯಲ್ಲಿ ಪಾಯಸವನ್ನ ಹಾಕಿ ಅದರೊಳಗೆ ಚಿನ್ನದ ನಾಣ್ಯಗಳನ್ನ ಹಾಕಿ ಮಂತ್ರಿಗೆ ಕೊಟ್ಟು ಕಳಿಸುತ್ತಾನೆ. ರಾಜ ಹೇಳಿದಂತೆ ಮಂತ್ರಿ ತೆಗೆದುಕೊಂಡು ಹೋಗಿ ಎಡಗಡೆ ಇದ್ದ ಭಿಕ್ಷುಕನಿಗೆ ಪಾಯಸವನ್ನ ಕೊಡ್ತಾನೆ. ನೆಕ್ಸ್ಟ್ ಡೇ ರಾಜ ದೇವಸ್ಥಾನಕ್ಕೆ ಹೋದಾಗ ಬಲಗಡೆ ಇದ್ದ ಭಿಕ್ಷುಕ ಕಾಣಿಸೋದಿಲ್ಲ. ಆಗ ಎಡಗಡೆ ಇದ್ದ ಭಿಕ್ಷುಕನಿಗೆ ಕೇಳ್ತಾನೆ, ಆ ಭಿಕ್ಷುಕ ಎಲ್ಲಿ ಅಂತ. ಅದಕ್ಕೆ ಭಿಕ್ಷುಕ ಹೇಳ್ತಾನೆ, ನಿನ್ನೆ ನೀವು ಕಳುಹಿಸಿದ ಪಾಯಸ ಹೊಟ್ಟೆ ತುಂಬ ಕುಡ್ದೆ, ಕೊನೆಯಲ್ಲಿ ಸ್ವಲ್ಪ ಉಳಿದಿತ್ತು, ಅವನಿಗೆ ಕೊಟ್ಟೆ, ಅವನೀಗ ಬಂದಿಲ್ಲ ಅಂತ. ಆಗ ರಾಜನಿಗೆ ಕ್ಲಿಯರ್ ಆಗಿ ಎಲ್ಲ ಅರ್ಥ ಆಗತ್ತೆ. ನಾನು ಕೊಡಬೇಕು ಅನ್ಕೊಂಡ್ರೆ ಏನು ಕೊಡಬಲ್ಲೆ, ಭಗವಂತ ಕೊಡಬೇಕು ಅಂದ್ರೆ ಏನು ಕೊಡಬಲ್ಲ ಅಂತ. ಅಂದ್ರೆ ಭಗವಂತ ನಿಮಗೇನಾದ್ರೂ ಕೊಡಬೇಕು ಅಂತ ಇದ್ರೆ ಅದನ್ನ ಯಾರೂ ತಡೆಯೋಕ್ಕಾಗಲ್ಲ. ನೀವೇನಂತೀರಾ? ಕಾಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು.